ಇಡೀ ಬೆಂಗಳೂರು ನಗರ ಮುಂಜಾನೆ ಮಂಜಿನಲ್ಲಿ ಮುಳುಗಿದಂತೆ ತೋರುತ್ತಿತ್ತು. ಜನರು ತಮ್ಮ ದಿನಚರಿಯನ್ನ ಆರಂಭಿಸುತ್ತಿದ್ದರೆ ಅರವಿಂದ್ ತನ್ನ ಮೆಟ್ರೋ ತಲುಪುವ ಹಂತದಲ್ಲಿದ್ದ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಅವನು ಪ್ರತಿದಿನ ಬೆಳಿಗ್ಗೆ ಯಥಾಸ್ಥಿತಿಯಲ್ಲಿ ನಿಂತು ಆ ಮೈಸೂರಿನ ಬಸ್ಸಿನಿಂದ ಬಂದವರು, ಪ್ಲಾಟ್ಫಾರ್ಮ್ನಲ್ಲಿನ ಕಾಫಿ ಕುಡಿಯುತ್ತಿರುವವರು, ಓಡಾಡುತ್ತಿರುವ ವಿದ್ಯಾರ್ಥಿಗಳೆಲ್ಲರನ್ನೂ ತಕ್ಕಷ್ಟು ಗಮನಿಸುತ್ತಿದ್ದ. ಆದರೆ ಇಂದು ಏನೋ ವಿಭಿನ್ನ ಭಾವನೆ ಅವನ ಮನಸ್ಸಿನಲ್ಲಿ ಚಲಿಸುತ್ತಿತ್ತು. ಅವನ ತಮ್ಮ ಅವಳನ್ನ ನೆನೆದು ಎದ್ದು ನಿಂತಿದ್ದ. ಅವನು ಮೆಟ್ರೋದಲ್ಲಿ ಆಸನಕ್ಕಿರುವವನು ಅಲ್ಲ. ಬಲವಾಗಿ ಹಿಡಿದ ಹ್ಯಾಂಡಲ್ನ್ನು ನೊರೆಯುತ್ತಾ ನಿಂತಿದ್ದ. ಮೊಬೈಲ್ ತೆಗೆದು ಒಂದು ಹಳೆಯ ಫೋಟೋ ನೋಡಿ ಮಸುಕಾದ ನಗೆಯನ್ನ ಮಾರುಕಟ್ಟೆಯ ಗಾಜಿನ ಹೊರವತ್ತಿಗೆ ಎರೆಯುತ್ತಿದ್ದನು. ಆ ಫೋಟೋದಲ್ಲಿ ಅವನ ಜೊತೆಗೆ ಇದ್ದವಳು ಮಂಜರಿ, ಸಣ್ಣ ಸೂರ್ಯನಂತೆ ನಗುತ್ತಿರುವ ಕನಸಿನ ಹುಡುಗಿ. ಅವನ ಕಾಲೇಜು ದಿನಗಳು ಹೇಗೆ ಸಾಗಿದವು ಎಂಬುದನ್ನ ನೆನೆದಾಗ ಅವನ ನೆನಪುಗಳಲ್ಲಿ ಹೊಸ ಹಾದಿ ಪ್ರಾರಂಭವಾಯಿತು. ಸುಮಾರು 10 ವರ್ಷಗಳ ಹಿಂದಿನ ಗೋಲ್ಡನ್ ಡೇಸ್. ಅರವಿಂದ್ ಶ್ರೀ ಚೈತನ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಸೇರಿದ್ದ. ಅತ್ಯಂತ ಒಳ್ಳೆಯ ಅಂಕಗಳನ್ನು ಪಡೆದಿದ್ದರೂ ಅವನು ತುಂಬಾ ನಾಚಿಕೆಯಿರುವ, ಸಹಜವಾಗಿ ಎಲ್ಲರೊಡನೆ ಬೆರೆಯುವ ವ್ಯಕ್ತಿಯಾಗಿರಲಿಲ್ಲ. ಅವನಿಗೆ ಪುಸ್ತಕಗಳು, ಸಂಗೀತ ಮತ್ತು ನೈಸರ್ಗಿಕತೆ ಇಷ್ಟ. ಆದರೆ ಮೊದಲ ದಿನವೇ ಬಸ್ಸಿನಿಂದ ಇಳಿದು ಕಾಲೇಜಿಗೆ ಬರುವ ವೇಳೆ ಅವನು ಕಂಡಿದ್ದ ಆಕೆಯ ಮುಖವು ಅವನ ಹೃದಯದಲ್ಲಿ ಹೊಸ ಅಧ್ಯಾಯವೊಂದನ್ನ ಬರೆಯಲಾರಂಭಿಸಿತ್ತು. ಅವನು ಅವಳನ್ನ ನೋಡಿದ ಕೂಡಲೇ ಮೂಕವಿಸ್ಮಿತನಾಗಿದ್ದ. ಅವಳ ಹೆಸರು ಮಂಜರಿ, ಕನ್ನಡ ವಿಭಾಗದ ವಿದ್ಯಾರ್ಥಿನಿ. ಬಿಳಿ ಚೂಡಿದಾರಿನಲ್ಲಿ ಮಳೆ ಹನಿಯನ್ನ ಮೈಮೇಲೆ ಮಿನುಗುತ್ತಿರುವಂತೆ ನಗುಹಾಸ್ಯದೊಂದಿಗೆ ಒಳಬರುವ ಮಂಜರಿಯನ್ನ ನೋಡಿದ ಕ್ಷಣವೇ ಅರವಿಂದ್ ಬಿಟ್ಟು ಬಿಡಲಾರದ ಪ್ರೇಮದ ಬಲೆಗೆ ಬಿದ್ದ. ಅವಳ ಎದೆಗಳು, ಹಿಂದಿನ ಬಂಡೆಗಳು ಎಲ್ಲವೂ ಅವನನ್ನು ಸೆಳೆದಿತ್ತು. ಅವಳು ಒಪ್ಪಿದ್ರೆ ನಾನವಳಿಗೆ ಚೆನ್ನಾಗಿ ಮಾಡ್ತೀನಿ ಅಂದುಕೊಳ್ಳುತ್ತಿದ್ದ. ಅವನಿಗೆ ತನ್ನ ಹುಡುಗಿ ಹೇಗೆಲ್ಲ ಇರಬೇಕು ಅಂದುಕೊಂಡಿದ್ನೋ ಮಂಜರಿ ಕೂಡ ಹಾಗೆಯೇ ಇದ್ದಳು. ಅವನು ಅವಳನ್ನು ಮಾತನಾಡಿಸಲು ಧೈರ್ಯ ಇಲ್ಲದೆ ಅವಳ ಮೇಲೆ ಬೆಟ್ಟದಷ್ಟು ಆಸೆಯಿದ್ರೂ ದೂರದಿಂದಲೇ ನೋಡುವ ಪರಿ ರೂಪಿಸಿಕೊಂಡಿದ್ದ. ಅವನವಳನ್ನ ನೆನೆದು ಹೊಡೆದುಕೊಳ್ಳದ ದಿನವೇ ಇರಲಿಲ್ಲ. ಒಂದೇ ಕಾಲೇಜಿನಲ್ಲಿ ಇದ್ದರೂ ವಿಭಿನ್ನ ವಿಭಾಗಗಳ ಕಾರಣದಿಂದಾಗಿ ಹೆಚ್ಚು ಸಮೀಪಕ್ಕೆ ಬರಲು ಅವಕಾಶ ಆಗದಿದ್ದರೂ ಲೈಬ್ರರಿಯಲ್ಲಿ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೆಲವೊಮ್ಮೆ ಮುಖಾಮುಖಿಯಾಗುವ ಸಂಭವವಿತ್ತು. ಒಂದು ದಿನ ಮಂಜರಿ ಲೈಬ್ರರಿಯಲ್ಲಿ ಕಾದಂಬರಿ ಹುಡುಕುತ್ತಿದ್ದಾಗ ಆಕೆಗೆ ಸಹಾಯ ಮಾಡುವ ನೆಪದಲ್ಲಿ ಅರವಿಂದ್ ಮೊದಲ ಬಾರಿಗೆ ನೇರವಾಗಿ ಮಾತನಾಡಿದ. ನೀನು ನೋಡುತ್ತಿರುವ ಪುಸ್ತಕ ಅವನ ಅಗಮ್ಯ ನಿರೀಕ್ಷೆ. ನಾನೂ ಓದಿದ್ದೇನೆ, ತುಂಬಾ ಚೆನ್ನಾಗಿರುತ್ತದೆ ಎಂದು ಹೇಳಿದ. ಮಂಜರಿ ನಸುನಗುತ್ತಾ, ಹೌದಾ, ನಾನು ಮೊದಲ ಬಾರಿಗೆ ಓದುತ್ತಿದ್ದೇನೆ, ಆದರೆ ಅದರ ಶೈಲಿಯು ನನಗೆ ಇಷ್ಟವಾಗುತ್ತಿದೆ ಎಂದು ಉತ್ತರಿಸಿದಳು. ಅದರಿಂದ ಆರಂಭವಾದ ಮಾತುಕತೆ ಮುಂದಿನ ಕೆಲವು ದಿನಗಳಲ್ಲಿ ದಿನನಿತ್ಯದ ಭಾಗವಾಯಿತು. ಈ ಮೌನದೊಳಗಿನ ಸ್ನೇಹ ತೊರೆದು ಹೊರಬರುವ ಭಾವನೆಗಳಿಗೆ ದಾರಿ ನೀಡಿತು. ಅವನು ಅವಳನ್ನು ಪಾರ್ಕ್ಗಳಲ್ಲಿ, ಲೈಬ್ರರಿಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಕಾಣುತ್ತಿದ್ದಂತೆ ಅವಳ ನಗೆಯೊಂದು ಅವನ ಮನಸ್ಸನ್ನು ಹಿಂಡುತ್ತಿತ್ತು. ದಿನಗಳು ಸಾಗುತ್ತಾ ಇದ್ದವು. ಕಾಲೇಜಿನಲ್ಲಿ ಕನ್ನಡ ವಿಭಾಗದ ವಿದ್ಯಾರ್ಥಿಗಳಿಗೆ ನಾಟಕವೊಂದನ್ನು ರೂಪಿಸಲು ಕೊನೆಗೂ ಅವಕಾಶ ದೊರೆಯಿತು. ಮಂಜರಿ ಆ ನಾಟಕದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಳು. ಪ್ರೇಮ, ತ್ಯಾಗ ಮತ್ತು ಸಮಾಜದ ವಿರುದ್ಧದ ಹೋರಾಟ ಎಂಬ ಅಂಶವಿರುವ ಆ ನಾಟಕದಲ್ಲಿ ಮಂಜರಿಯ ಪಾತ್ರ ಬಹುಶಃ ಅವಳ ಜೀವನಕ್ಕೆ ಸಮಾನವಾಗಿತ್ತೋ ಅನ್ನಿಸುತ್ತಿತ್ತು. ಆಕೆಯ ಅಭಿನಯಕ್ಕೆ ಅರವಿಂದ್ ಚಪ್ಪಾಳೆ ತಟ್ಟದೇ ಇರಲಿಲ್ಲ. ಆ ದಿನದ ರಾತ್ರಿ, ಆ ನಾಟಕದ ನಂತರ ಅವನು ಬಹುಕಾಲ ಯೋಚಿಸಿ ನಂತರ ತೀರ್ಮಾನಿಸಿದ, ಈ ಭಾವನೆಗೆ ಈಗಲೇ ರೂಪ ಕೊಡಬೇಕು, ಇಲ್ಲದಿದ್ದರೆ ತಡವಾಗಬಹುದು. ಮರುದಿನ ಸಂಜೆ ಪಾರ್ಕ್ನ ಮಧ್ಯದಲ್ಲಿ ಮಂಜರಿಯ ಮುಂದೆ ನಿಂತು ಅರವಿಂದ್ ಹೇಳಿದ, ನೀನಿಲ್ಲದಿದ್ದರೆ ನನ್ನ ಬದುಕಿಗೆ ಅರ್ಥವೇ ಇಲ್ಲ. ನಾನು ನಿನ್ನನ್ನ ಪ್ರೀತಿಸುತ್ತಿದ್ದೀನಿ ಮಂಜರಿ. ಅವಳ ಕಣ್ಣುಗಳಲ್ಲಿ ಅದ್ಭುತ ಮೌನವಿತ್ತು. ಅವಳ ಕಣ್ಣಲ್ಲಿ ಆನಂದ ಬಾಷ್ಪ. ಅವಳು ಅರವಿಂದ್ನ ಪ್ರೀತಿಗೆ ಉತ್ತರ ಕೊಟ್ಟಳು. ಅವಳು ಅವನಿಗೆ ತಲೆಬಾಗಿದಳು. ಪ್ರೀತಿಯ ಮೊಟ್ಟ ಮೊದಲ ಒಪ್ಪಿಗೆ. ಅವರ ಪ್ರೇಮ ದಿನಗಳು ಆಕಾಶದ ಚಂದ್ರನಂತೆ ಮೌನದಲ್ಲಿಯೇ ಬೆಳಗುತ್ತಿದ್ದ. ಕಾಲೇಜು ಮುಗಿದು ಬೇರೆ ಬೇರೆ ಬದಿಯ ದಾರಿಗಳು ಹಿಡಿದರೂ ಅವರು ಒಂದೇ ಹೃದಯದಲ್ಲಿ ಪ್ರೀತಿಯ ಹೂವು ಬೆಳೆಸುತ್ತಿದ್ದರು. ವಾಟ್ಸ್ಯಾಪ್, ಫೋನ್ ಕರೆಗಳು, ನಿಗೂಢವಾಗಿ ನೋಡಿಕೊಂಡ ನೋಟಗಳು ಎಲ್ಲವೂ ಅವರ ನಿತ್ಯದ ಭಾಗವಾಗಿದ್ದವು. ಒಂದು ದಿನ ಮಂಜರಿ ಹೇಳಿದಳು, ನಮ್ಮ ಪ್ರೀತಿಯ ಬಗ್ಗೆ ಮನೆಗೆ ಹೇಳುವುದು ತುಂಬಾ ಕಠಿಣ. ನನ್ನ ತಂದೆ ತುಂಬಾ ಕಠಿಣ ಮನಸ್ಸಿನವರು. ಅವನಿಗೆ ಗೊತ್ತಿತ್ತು, ಹಳ್ಳಿಯ ಸಂಸ್ಕೃತಿ, ಅಪ್ಪನ ಹೆಮ್ಮೆ, ಕುಟುಂಬದ ಹೆಸರನ್ನು ನೋಡಿಕೊಂಡು ನಡೆಯುವ ಗುಣ
ಅವೆಲ್ಲವೂ ಪ್ರೇಮಕ್ಕೆ ಒಂದು ಸವಾಲು. ಆದರೆ ಅವನು ನಂಬಿದ್ದನು ಅವಳ ಪ್ರೀತಿ, ಅವನ ಶ್ರದ್ಧೆ ಮತ್ತು ಸಮಯ ಈ ಬಿಕ್ಕಟ್ಟನ್ನು ತಡೆಯುವ ಶಕ್ತಿ ಹೊಂದಿವೆ ಎಂದು. ಆದರೆ ಕಾಲ ಹಾಗೇ ಸಾಗಲಿಲ್ಲ. ಕೆಲವೇ ತಿಂಗಳಲ್ಲಿ ಮಂಜರಿ ದೂರವಾಗತೊಡಗಿದಳು. ಮೊಬೈಲ್ ಕರೆಗಳಿಗೆ ಉತ್ತರವಿಲ್ಲ, ಸಂದೇಶಗಳಿಗೆ ಮೌನ, ಕ್ಯಾಂಪಸ್ನಲ್ಲೂ ಕಡಿಮೆ ಕಾಣಿಸಿಕೊಳ್ಳುವ ಸ್ಥಿತಿ. ಅರವಿಂದ್ ಬೆವರಿ ಬಿದ್ದ. ಒಂದೇ ಮಾತು ಕೇಳಲು ಆಕೆಯ ಮನೆಗೆ ಹೋದಾಗ ಮಂಜರಿ ಹೊರಗೆ ಬಂದು ಕಣ್ಣೀರು ಹಾಕುತ್ತಲೇ ನಿಂತಳು. ಅರವಿಂದ್, ನಮ್ಮ ಮನೆಯವರು ನನ್ನನ್ನ ಬೇರೆಯವನೊಂದಿಗೆ ನನ್ನ ಮದುವೆ ಮಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ನನಗೆ ಆಯ್ಕೆ ನೀಡಲಿಲ್ಲ. ನಾನು ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀನಿ. ಆದರೆ ನಿನ್ನೊಂದಿಗೆ ಜೀವನ ಮುಂದುವರಿಸುವ ಶಕ್ತಿ ನನ್ನಲ್ಲಿಲ್ಲ. ಈ ಮಾತುಗಳನ್ನು ಕೇಳಿದ ಅರವಿಂದ್ಗೆ ದುಃಖ ಉಮ್ಮಳಿಸಿ ಬಂತು. ಆದರೂ ಅವನು ನಿದ್ದೆ ಹಾಕಿದವಲ್ಲ. ಪ್ರೀತಿಯ ಹೆಸರಿನಲ್ಲಿ ಕೋಪವನ್ನು ತೋರಿಸಿದವನು ಅಲ್ಲ. ಅವನು ತಾನೇನು ಮಾಡಬೇಕು ಎಂಬುದನ್ನು ಅರಿತುಕೊಂಡ. ಜೀವನದಲ್ಲಿ ತನ್ನನ್ನು ಸ್ಥಿರಗೊಳಿಸಿ ತನ್ನ ಮೌಲ್ಯವನ್ನು ಬೆಳಗಿಸಬೇಕೆಂಬ ಕನಸನ್ನು ಕಟ್ಟಿಕೊಂಡ. UPSC ಪರೀಕ್ಷೆಯ ಕನಸು ಬೆಳೆಸಿದ. 5 ವರ್ಷಗಳ ಗತಿ ಮತ್ತು ಧ್ಯೇಯ ಸಾಧನೆಯ ನಂತರ ಅರವಿಂದ್ ಕರ್ನಾಟಕದ ಇಲಾಖೆಯಲ್ಲಿ ಅರಣ್ಯಾಧಿಕಾರಿಯಾಗಿ ನೇಮಕವಾದ. ಹಿರಿಯಾಧಿಕಾರಿಯಾಗಿ ಅವನು ಗಡಿಪ್ರದೇಶದ ಹಳ್ಳಿಗಳಿಗೆ ನಿಯೋಜನೆಗೊಂಡ. ಅದರಲ್ಲಿ ಒಂದಾದ ತೂರಮನೆ ಎಂಬ ಹಳ್ಳಿ ಅವನ ಹೊಸ ಕಾರ್ಯಕ್ಷೇತ್ರ. ಇಲ್ಲಿ ಬಂದ ಬಳಿಕ ಗ್ರಾಮಸ್ಥರ ಅಭಿಪ್ರಾಯ, ಪರಿಸರದ ಪರಿಸ್ಥಿತಿ, ಮಕ್ಕಳ ಶಿಕ್ಷಣ ಎಲ್ಲವೂ ಅವನ ಕೆಲಸದ ಭಾಗವಾಯಿತು. ಆದರೆ ಈ ಹಳ್ಳಿಯ ಹೆಸರು ಕೇಳಿ ಅವನೊಳಗೆ 10 ನೆನಪುಗಳು ಎದ್ದಂತಾಯಿತು. ಮಂಜರಿಯ ಊರೇ ಅದಾಗಿತ್ತು. ಅವನನ್ನು ನೋಡಿ ಅಚ್ಚರಿ ಹೊತ್ತವರೊಬ್ಬರು, ನೀವು ಮಂಜರಿಯ ಪ್ರೇಮಿಯಲ್ಲವೋ ಸರ್ ಎಂದಾಗ ಅವನು ಮುಗುಳ್ನಗೆ ನೀಡಿದ. ಮಂಜರಿಯ ಮನೆಯವರು ಈಗ ಬೇರೆ ದೃಷ್ಟಿಕೋನದಿಂದ ಅವನನ್ನು ನೋಡುತ್ತಿದ್ದರು. ಅವನು ಅಧಿಕಾರಿಯೂ ಸಜ್ಜನ ವ್ಯಕ್ತಿಯೂ ಆಗಿದ್ದ ಕಾರಣ ಅವರ ತೀರ್ಪು ಬದಲಾಗತೊಡಗಿತು. ಒಂದು ಸಂಜೆ ಹಳ್ಳಿ ಸಭೆಯಲ್ಲಿ ಮಂಜರಿಯ ತಂದೆ ತಮ್ಮ ಮಾತಿನಲ್ಲಿ ಅರವಿಂದ್ ಬಗ್ಗೆ ಹೀಗೆ ಹೇಳಿದರು. ನಮ್ಮ ಹೆಣ್ಣು ಮಗುವಿಗೆ ಈ ರೀತಿಯ ಒಬ್ಬ ವ್ಯಕ್ತಿ ಪತಿಯಾಗಿ ಸಿಕ್ಕಿದರೆ ಅದಕ್ಕಿಂತ ಹೆಮ್ಮೆ ಇನ್ನೇನು ಬೇಕು? ಆ ಮಾತು ಕೇಳಿದ ಮಂಜರಿ ಮನೆಯೊಳಗಿಂದ ಹೊರಬಂದು ಪ್ರೀತಿಯ ಕಣ್ಣುಗಳಿಂದ ಅರವಿಂದ್ನನ್ನೇ ನೋಡತೊಡಗಿದಳು. ಅವಳ ಕಣ್ಣುಗಳಲ್ಲಿ ಇನ್ನೂ ಏನೋ ಮಾತುಗಳು ಹೋದವು. ಅವನಿಗೆ ಕಾಯಲು ಸಾಧ್ಯವಾಯಿತು. ನನಗೆ ಓಡುವುದು ಸಾಧ್ಯವಾಯಿತು. ಅವರು ಮದುವೆಯಾಗಿದ್ರು. ಗ್ರಾಮದಲ್ಲಿ ಸಣ್ಣ ವಿವಾಹ. ಗಜುಬಜೆ ಇಲ್ಲ, ಆದರೆ ಭಾವನೆ ತುಂಬಿದದ್ದಾಗಿತ್ತು. ಮಂಜರಿ ಮತ್ತು ಅರವಿಂದ್ ಬದುಕಿಗೆ ಹೊಸ ದಿಕ್ಕು ಹಿಡಿದರು. ಬೆಳ್ಳಿದ ಬಾಣಂತಿಯಂತೆ ಬೆಳಗಿನ ಜಾವ ಅವಳ ಬಾಗಿಲಿನ ಮುಂದೆ ನಿಂತು ಕಾಫಿ ಕುಡಿಯುವಾಗ ಅರವಿಂದ್ನ ಮನಸ್ಸು ಹೇಳುತ್ತಿತ್ತು, ಈ ಪ್ರೀತಿ, ಈ ಹೋರಾಟ, ಈ ಕಾಯುವಿಕೆ ಎಲ್ಲವೂ ನಿಜವಾಗಿಯೇ ಹೂವಾಗಿ ಅರಳಿದವು. ಇದೊಂದು ಕವನವಾಗದ ಕತೆ. ಇದೊಂದು ಕಾಲ್ಪನಿಕ ಸ್ವಪ್ನವಲ್ಲ. ಈ ಪ್ರೀತಿ ನಿಜವಾಗಿಯೇ ತಮ್ಮ ಸಮಯದಲ್ಲಿಯೇ ಪುನರ್ಜೀವಿತರಾಯಿತು. ಪ್ರೇಮ ಎಂದರೆ ತಕ್ಷಣದ ಪ್ರತಿಫಲವಲ್ಲ, ಅದು ಸಮಯ, ತ್ಯಾಗ ಮತ್ತು ನಿಷ್ಠೆಯ ಪರೀಕ್ಷೆ. ಆದರೆ ಗೆಲ್ಲುವ ಪ್ರೀತಿ ಎಂದರೆ ಅಂತ್ಯವಿಲ್ಲದ ಹಾಡು, ಎಳೆಯವಲ್ಲದ ಮೌನ ಮತ್ತು ನಕ್ಕಾಗಲೂ ಕಣ್ಣೀರು ಬರುವ ನೆನಪು. ಇದು ಅವರ ಕಥೆ. ಆದರೆ ನನ್ನ ಪ್ರೀತಿ ಕೂಡ ಜೀವನದ ಒಂದು ದಿನ ಈ ರೀತಿಯಾಗಿ ಅರಳಬಹುದೆಂಬ ನಂಬಿಕೆಗೆ ಒಂದು ಸನ್ನಿವೇಶ.